ಈ ರಾಜ್ಯದ ಜನತೆಗೆ ಏನು ನ್ಯಾಯ ಕೊಡ್ಬೇಕಂತಿದ್ದೀರಿ? ಕನ್ನಡ ಚಳವಳಿಗಳಿಗೆ ನೀವು ಎಷ್ಟು ಬೆಲೆ ಕೊಡ್ತಾ ಇದ್ದೀರಾ? ನೀವು ಇವತ್ತು ನೀವು ಇದನ್ನ ಬಿಟ್ಟು ಈ ತರದೆಲ್ಲ ಒಂದು ಉಡಾಪೆ ಉಡಾಪೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಉಡಾಪೆ ಪ್ರಶ್ನೆಗಳನ್ನ ನೋಡಿ, ನಾನು ಮಾತಾಡೋ ಸುಮ್ಮನೆ ಇದೀನಿ. ನಾನು ಅನುದಾನ ತಗೊಂಡು ಕೇಂದ್ರದ ಬಗ್ಗೆ ಇದ್ರ ಮಾತಾಡ್ತೀರಿ. ಒಂದು ಕೇಂದ್ರದಿಂದ ಅನುದಾನ ಬರ್ತಿಲ್ಲ ಅನ್ನೋದು ನಿಜಾನಾ? ಎಲ್ಲಾದ್ರೂ ಉಂಟಾ? ನೀವೇನ್ ಮಾಡ್ತಾ ಇದ್ರಿ? ಹೋಗಿ ಯಾವಾಗಂದ್ರೆ ಅವಾಗ ಡೇಟಾ ಕೊಡೋಕೆ ನಾವು ಚರ್ಚೆ ಮಾಡಕ್ ಬಂದಿರೋದು. ಇವತ್ತು ಕೇರಳದಲ್ಲಿ ಧ್ವನಿ ಎತ್ಲಿ ಕಾಂಗ್ರೆಸ್ನವರು ಮೊದಲು ಉತ್ತರ ಕೊಡದೆ ಕೇಂದ್ರದಿಂದ ಅನುದಾನ ಬಂದಿಲ್ಲ, ಅವ್ರಿಗೆ ಏನು ಗೊತ್ತಿಲ್ಲದವ್ರಿಗೆ ಅದೇ ಮಾತಾಡೋರು. ಅವ್ರೆಲ್ಲಾ ಕೈಲಾಗದವ್ರು ಮೈ ಪರ್ಚ್ಕೊಳ್ಳೋ ಕೆಲಸ ಅದೇ ಮಾಡ್ತಾರದು. ರೆಡಿಮೇಡ್ ಆನ್ಸರ್ ಅನುದಾನ ಸಿಗ್ತಾ ಇಲ್ಲ ಕೇಂದ್ರದಿಂದ ಅಂತ ಅವ್ರು ಬೇರೆ ಉತ್ತರ ಕೊಡಕ್ ಆಗಲ್ಲ. ಇವತ್ತು ಕೇರಳದಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತದೆ, ಕನ್ನಡಿಗರಿಗೆ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ, ಭಾಷಾ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತದೆ. ನಿಮ್ ಕಡೆಯಿಂದ ಸಿಗಲ್ವಾ? ಬಿಜೆಪಿಯಿಂದ ಏನು ಇಲ್ವಾ? ಬಿಜೆಪಿ ಏನ್ ಮಾಡ್ಬೇಕು ಅದು ಮಾಡ್ತೀರಿ. ಇವತ್ತು ಅದ್ರ ಬಗ್ಗೆ ನಾನು ಇವಾಗ ಮಾತಾಡಲ್ಲ. ಇವತ್ತು ರಾಜ್ಯ ಸರ್ಕಾರ ಎಷ್ಟು ವಿಫಲರಾಗ್ತಾರೆ ನೋಡ್ಲಿ ಜನ. ಕನ್ನಡಿಗರಿಗೆ ಎಷ್ಟು ಧ್ವನಿ ಇದೆಯೋ, ಎಷ್ಟು ಸ್ವಾಭಿಮಾನದ ಗತ್ತಿದೆಯೋ ಅದನ್ನು ಪ್ರಶ್ನೆ ಮಾಡಲಿ ರಾಜ್ಯ ಸರ್ಕಾರಕ್ಕೆ. ಇತ್ತೀಚೆಗೆ ನೋಡಿ, ಕೇಂದ್ರದಿಂದ ಅನುದಾನ ಬಂದಿದೆ ಅಂತ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ವಿದ್ಯಾ ಅವರೇ. 23 ಇವತ್ತು ನೀವು ಕನ್ನಡ ಶಾಲೆ ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಒಂದು ಘೋರ ಕೃತ್ಯವನ್ನ ನೀವು ನೋಡಿ, ಇಲ್ಲಿ ನೀವು ಡೈವರ್ಟ್ ಮಾಡಿದಾಗ ವಿಚಾರ ಡೈವರ್ಟ್, ಬೇರೆಯವ್ರು ಯಾವ್ದು ಮಾತಾಡ್ಬೇಕು? ಕೇರಳದಲ್ಲಿ ಕನ್ನಡದ ಮೇಲೆ ಗದಾಪ್ರಹಾರ ಮಾಡಿದಾರಲ್ಲ ಪಿಣರಾಯಿ ಅವರು, ಪಿಣರಾಯಿ ಅವರ ಬಗ್ಗೆ ಮಾತಾಡಿ. ಕೇಳಿ, ನಾವೇ ಟಾಪಿಕ್ ನೇಮ್ ಇಟ್ಟಿರೋದು ನಾವೇ. ಅನುದಾನ ಅಂತ ಬಂದ ತಕ್ಷಣ ಬಿಜೆಪಿ ಅವ್ರು ಯಾಕೆ ಗಡಗಡ ನಡುತ್ತೀರಿ? ನಡೆಯುವ ಪ್ರಶ್ನೆ ಗೊತ್ತಾ? ನಿಮ್ಗೆ ನೀತಿ ಆಯೋಗ ಇದೆ, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿ ಯಾವತ್ತಾದ್ರೂ ಮುಖ್ಯಮಂತ್ರಿ ಹೋಗಿ ಮೀಟಿಂಗ್ ನಲ್ಲಿ ಕೂತಿದಾರ? ಯಾವ್ದೋ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಕಳಿಸ್ಬಿಟ್ಟು ನಾಟಕ ಆಡ್ತಕ್ಕಂಥ ಕೆಲಸ ಬೇಡ. ಅದು ಸಬ್ಜೆಕ್ಟ್ ದೊಡ್ಡ ಮಾಹಿತಿ ಇದೆ, ಆ ಮಾಹಿತಿಗಳು ಆಮೇಲೆ ಹಂಚ್ಕೊಳ್ಳೋಣ. ಇವತ್ತು ಕೇರಳದವ್ರು ಮಾಡಿದ ಘೋರ ಅನ್ಯಾಯವನ್ನ ಸರ್ ಮಾಡಿ. 23-24ರಲ್ಲಿ ರಾಜ್ಯದಲ್ಲಿ ಭೀಕರ ಬರತಾಂಡವಾಗಿತ್ತು. ಅದು ಟಾಪಿಕ್ ಡೈವರ್ಟ್ ಆಗುತ್ತೆ. ಒಂದೇ 30 ಸೆಕೆಂಡಲ್ಲಿ ಮುಗಿಸ್ಬಿಡ್ತೀನಿ. ಯಾವತ್ತು ರಾಜ್ಯ ಸರ್ಕಾರ 70 ವರ್ಷದ ಇತಿಹಾಸದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟತ್ತಿರಲಿಲ್ಲ ಒಂದು ಅನುದಾನ ತಗೊಂಬರಕ್ಕೆ. ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತು ಇದೇ ನರೇಂದ್ರ ಮೋದಿಗೆ, ಅಮಿತ್ ಶಾಗೆ, ಕೇಂದ್ರ ಸರ್ಕಾರಕ್ಕೆ. ಆಮೇಲೆ 2400 ಕೋಟಿ ಅನುದಾನ ಇದು ಕೊಟ್ಟರು. ಇದು ಇವರ ಯೋಗ್ಯತೆ, ಇದು ಬಿಜೆಪಿ ಕೇಂದ್ರ ಸರ್ಕಾರದ ಯೋಗ್ಯತೆ. ರಾಜ್ಯಕ್ಕೆ ಅನುದಾನ ಮಾತಾಡ್ರಿ ನೀವು. ಅದ್ರ ಬಗ್ಗೆ ಮಾತಾಡಿ. ನೋಡಿ ಇವಾಗ ಮಾತಾಡ್ಬೇಕಾದ್ರೆ ನೀವು 1 ಸೆಕೆಂಡ್ ನನ್ನ ಬಾಯಿ ಮುಚ್ಚಿ ಅವ್ರು ಏನ್ ಹೇಳ್ತಾರೆ? ಸುಪ್ರೀಂ ಕೋರ್ಟ್ ಹೋಗಿದ್ದೆ ಅಲ್ಲ, ವಿಷಯ ಮಾತಾಡಿ. ನೋಡಿ ಇವಾಗ ಈ ಆಗಿರುವ ಸನ್ನಿವೇಶವನ್ನು ನಾವು ಮುಖ್ಯಮಂತ್ರಿಗಳು ಲೆಟ್ರು ಬರೆದಿದ್ದಾರೆ. ಆ ಬಿಲ್ಲನ್ನು ನಾವು ತಡೆ ಹಿಡಿಯಲಿಕ್ಕೆ ಏನೇನು ಅಸ್ತ್ರಗಳಿದೆಯೋ ಎಲ್ಲ ಪ್ರಯೋಗಿಸ್ತೀವಿ. ಕಾನ್ಸ್ಟಿಟ್ಯೂಷನ್ ಮೂಲಕ, ಸಂವಿಧಾನದ ಮೂಲಕ. ಮುಂದಿನ ದಿನಗಳಲ್ಲಿ ಸರ್ವಪಕ್ಷ ನಿಯೋಗ ತಗೊಂಡು ಗವರ್ನರ್ನ ಮೀಟ್ ಮಾಡಿಬಿಟ್ಟು ಈ ಬಿಲ್ಲನ್ನು ನೀವು ಪಾಸ್ ಮಾಡಬಾರ್ದು ಅಂತಲೂ ಹೇಳ್ತೀವಿ. ಪಾಸ್ ಮಾಡಿದ್ರೆ ನಾವು ಪ್ರೆಸಿಡೆಂಟ್ ಹತ್ರ ಪ್ರಶ್ನೆ ಸರ್. ಓಕೆ, ನಿಮ್ಮ ಪಾಯಿಂಟ್ ನನಗೆ ಅರ್ಥ ಆಯಿತು. ನಾವು ವಾಪಸ್ ಈ ಕೇರಳದಲ್ಲಿ ಕನ್ನಡಕ್ಕೆ ಮಾಡ್ತಾ ಇರೋ ಅನ್ಯಾಯದ ಬಗ್ಗೆ ಮಾತಾಡೋಣ. ಎಲ್ಲದಕ್ಕೂ ವೇಣುಗೋಪಾಲ್ ಅವರು ಬರ್ತಾರೆ, ಮಾಧ್ಯಮ ಗೋಷ್ಠಿ ಮಾಡ್ತಾರೆ. ಏನೇ ವಿಚಾರಗಳು ಬಂದರೂ ವೇಣುಗೋಪಾಲ್ ಅವರು ಮುಂದುವರಿಕೆ, ಅಂದರೆ ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವ್ರು ಏನಾದ್ರು ಮಾಡ್ಕೊಳ್ಳಿ ಬಿಡಿ, ಅವರದ್ದೇ ರಾಜ್ಯದಲ್ಲಿ ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಹಿಂಗೆ ತುಳಿತಾ ಇರುವಾಗ ಒಂದು ಚೂರಾದ್ರೂ ನಿಮ್ಗೆ ಗೈಡೆನ್ಸ್ ಕೊಟ್ರ? ಹಿಂಗಾಗ್ತಾ ಇದೆ, ಹಿಂಗೆ ಸರಿ ಮಾಡ್ಕೊಳ್ತೀವಿ ಅಂತ ಏನಾದ್ರು? ನೋಡಿ ಮೇಡಮ್, ನೋಡಿ ಅವರು ಒಬ್ಬರು ನಮ್ಮ ಪಕ್ಷದ ಹಿರಿಯ ನಾಯಕರು, ಒಬ್ಬರು ಆರ್ಗನೈಸೇಷನ್ ಸೆಕ್ರೆಟರಿ. ಏನೋ ಕೋಗಿಲು ವಿಚಾರದಲ್ಲಿ ಏನಾಗಿದೆ ಅಂತ ಮಾಹಿತಿ ಕೊಡಿ ಅಂತ ಅಂದ್ಬಿಟ್ರು. ಹಂಗೆ ಹೇಳಿದ ತಕ್ಷಣ ನಾವೇನು ಯಾರಿಗೂ ಮನೆಗೆ ಮನೆ 26 ಮನೆ ಅಲರ್ಟ್ ಮಾಡಿದ್ರು ಆಲ್ರೆಡಿ. ನಿಮಿಷ ಪ್ಲೀಸ್ ಟೇಕ್ ಬ್ಯಾಕ್ ಯುವರ್ ವರ್ಡ್. ಇಲ್ಲಿವರೆಗೂ ಅವ್ರಿಗೆ ಯಾರಿಗೂ ಹಕ್ಕು ಪತ್ರ ಕೊಟ್ಟಿಲ್ಲ ಮೇಡಮ್. ಕೊಡ್ತೀರಾ ಸರ್? ಕೊಟ್ಬಿಟ್ರಾ? ನೋಡಿ ಮಾತಾಡಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕುತ್ಕೊಂಡು ನೀವು ಮಾತಾಡ್ತಾ ಇದ್ದೀರಿ. ವೇಣುಗೋಪಾಲ್ ಅವ್ರು ಹೇಳಿದ ತಕ್ಷಣ ನಾವು ಮನೆ ಕೊಡ್ತಾ ಇಲ್ಲ, ಕೊಡಲ್ಲ ಅಂತ. ನಾಳೆನೋ ನಾಡ್ದೋ ಆ ಹಕ್ಕು ನಿವೇಶನ ಪತ್ರ ಅವ್ರಿಗೆ ಸಿಗಲ್ವಾ? ಒಂದ್ ನಿಮಿಷ, ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಲಾ? ಕೊಡಿ. ಅರ್ಹರಿಗೆ ಯಾರು ಅರ್ಹರಿರ್ತಾರೋ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ. ಒಂದ್ ನಿಮಿಷ ಪ್ಲೀಸ್ ಕೇಳಿಲಿ ಮೇಡಮ್. ಒಂದ್ ನಿಮಿಷ. ಅರ್ಹರು ಯಾರಿರ್ತಾರೋ ಅಲ್ಲಿ 7 ವರ್ಷದ ಮುಂಚೆ ಯಾರು ವಾಸವಾಗಿರ್ತಾರೋ ಅವರು ದಾಖಲಾತಿಗಳು ಯಾವುದು ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮಲ್ಲಿ ಇರುತ್ತೋ ಅವ್ರಿಗೆ ಕೊಡ್ತಾ ಇದೀವಿ. ಮಾನವೀಯತೆ ದೃಷ್ಟಿಯಿಂದ ನನಗೆ ಅರ್ಥ ಆಯ್ತು. ಆ ಮಾನವೀಯತೆ ದೃಷ್ಟಿ ಬೇರೆ ಕಡೆಗೆ ಯಾಕೆ ಹೋಗ್ತಾ ಇಲ್ಲ? ಎಲ್ಲಾರ್ಗೂ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲಾರ್ಗೂ ಕೊಡ್ತೀವಿ. ಯಾಕೆ ಕೋಗಿಲುನೇ ಫಸ್ಟ್? ನೋಡಿ, ಮಾನವೀಯತೆ ದೃಷ್ಟಿಯಿಂದ
ಅಂದ್ರೆ ಪಿಣರಾಯಿ ಹೇಳಿದ್ರು, ನಿಮಿಷ ಕೇಳ್ರಿ. ವೇಣುಗೋಪಾಲ್ ಹೇಳಿದ್ರು ಮಾನವೀಯತೆ ಬಂತು. ಇಲ್ಲ, ಅವ್ರೇ ರಾಜ್ಯದಲ್ಲಿ ಮಾತಾಡ್ಕೊಳ್ಳಿ. 70,000 ಜನ ಅರ್ಜಿಗಳು ಹಾಕಿದ್ದಾರೆ, ಲಕ್ಷ ದುಡ್ಡು ಕಟ್ಟಿದ್ದಾರೆ. ಪ್ರಶ್ನೆ ಕೇಳಕ್ ನಾನು ಇಲ್ಲಿ ಕೂರ್ಸಿದಾರೆ ಸರ್, ನಾನು ಕೇಳ್ತೀನಿ. ಅವ್ರು ನೀವು ಕೇಳ್ಕೊಂಡು ಸುಮ್ಮನೆ ಇದ್ರೆ ನಾನು ಸುಮ್ಮನೆ ಬಿಡ್ಬೇಕಾ? ಯಾವ್ದು ಕೇಳ್ಕೊಂಡು ಸುಮ್ಮನಿದ್ದೀನಿ? ಈಗ ನನ್ನ ಕೆಲಸ ನೀವು ಹೇಳ್ಕೊಳಕ್ ಬರ್ಬೇಡಿ. ನಾನು ಕುತ್ಕೊಂಡು ಎಲ್ಲರೂ ನಿಭಾಯಿಸ್ತಾ ಇಲ್ವಾ ಇಲ್ಲಿ? ಎಲ್ಲದಕ್ಕೂ ನಿಭಾಯಿಸೋವಾಗ ಅವ್ರೊಬ್ಬರಿಗೆ ಅವಕಾಶ ಕೊಟ್ಟು ನಿಭಾಯಿಸ್ಬಿಟ್ರೆ ಹೇಗೆ? ಆಯ್ತು, ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ, ನಿಮ್ದೇನ್ವಿ ಕೆಲಸ? ನಾವು ಹೋರಾಟ ಮಾಡ್ತೇವೆ, ತಪ್ಪನ್ನ ಕಂಡಿಡಿತೇವೆ, ವಿರೋಧ ಮಾಡ್ತೇವೆ, ಕೈ ಕಟ್ಟಿಲ್ಲ ನಾವು. ಆ ವಿಜಯೇಂದ್ರ ಅವರ ಕೂತಿಲ್ಲ, ಅಶೋಕ್ ಅವ್ರ ಇನ್ನೊಂದೆಡೆ ಹಿಂಗಾಗಿ ನಮ್ಮ ಪಕ್ಷದ ಆಂತರಿಕ ವಿಷಯಗಳಲ್ಲಿ ಕಾಂಗ್ರೆಸ್ನಲ್ಲಿ ಕಟ್ ಹಾಕುತ್ತೆ ಬಿಜೆಪಿ ಒಗ್ಗಟ್ಟಾಗಿದ್ದೇವೆ. ದೇಶಭಕ್ತರು ನಾವು ಕೈ ದೇಶಭಕ್ತರಂತೆ ರಾಜ್ಯದವರಿಗೆ ನ್ಯಾಯ ಕೊಡಿಸಿ ಫಸ್ಟ್, ಆಮೇಲೆ ದೇಶಭಕ್ತರು ನಾವೆಲ್ಲ ರೀತಿಯಲ್ಲೂ ಸಕಲ ಸನ್ನದ್ಧರಾಗಿದ್ದೇವೆ, ಅನ್ಯಾಯಗಳನ್ನ ಖಂಡಿಸ್ತೇವೆ. ದೇಶಭಕ್ತರನ್ನ ಇವತ್ತು ವೇಣುಗೋಪಾಲ್ ಕೇಳಿಸ್ಕೊಳ್ಳಿ. ಪಿಣರಾಯಿ ಹೇಳಿದ ತಕ್ಷಣ ರಾಜ್ಯ- ಕಂಬಾಲ್ ಬಿದ್ದು ಅಪ್ಪ ಸ್ವಾಮಿ ದೇವರೇ ಪಿಣರಾಯರೇ ನಾವು ನೀವು ಕೊಟ್ಬಿಡ್ತೀವಿ ಅಂತ ಹೇಳಿ ನಿಜವಾಗ್ಲೂ ಅಲ್ಲಿ ಹೋಗಿ ಕೇರಳದಲ್ಲಿ ಪಾನಿಪುರಿ ತಿನ್ಕೊಂಡ್ಬಂದ್ರಲ್ಲ ಸಿದ್ದರಾಮಯ್ಯನವರು. ಇವತ್ತು ಹೋಗ್ಲಿ, ಇವತ್ತು ಕೇರಳ ಹೋಗ್ಲಿ. ನಿಮ್ಗೊಂದು ನಿಮ್ದೇ ಅದು ವರ್ಚಸ್ಸಿದೆ, ನಗಾಡ್ ಬಿಡ್ತಾರೆ. ಇದೇನ್ ಡಿಬೇಟ್ ಮಾಡ್ತಾ ಇದ್ದಾರೆ ಅಂತ. ಏನ್ ಅರ್ಥ ನೀವು ಹೇಳೋದು? ಅದೇ ಡಿಬೇಟ್ ಅಲ್ವಾ ಇದು? ಹಿಂಗೆ ಇವತ್ತು ಕೇರಳಕ್ಕೆ ಯಾಕೆ ಹೋಗಿ ಬರೀ ಮುಖ್ಯಮಂತ್ರಿಗಳು dialogue ಹೊಡ್ಕೊಂಡು ಕೂರೋದಾ? ಇಲ್ಲಿ ಕೋಗಿಲ್ ಕ್ರಾಸ್ ಅಲ್ಲಿ ಬಿಲ್ಡಿಂಗ್ ಹೊಡೆದ ಮೇಲೆ ಅಲ್ಲಿಗೆ ಯಾಕೆ ಹೋಗಿ ತಿನ್ಕೊಂಬಂದ್ರಪ್ಪ ನೀವು ಬಿರಿಯಾನಿ? ಮಹೇಶ್ ಅವರೇ, ವಿದ್ಯಾ ಮೇಡಮ್ ನೋಡಿ, ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋದು ಕೇರಳದಲ್ಲಿ ಕನ್ನಡದ ಸಂಹಾರ ಅಂತ ಹೇಳಿ. ಇವತ್ತು ಕೇಂದ್ರ ಸರ್ಕಾರಕ್ಕೂ ಗೊತ್ತಿದೆ, ಆರ್ಟಿಕಲ್ 29, ಆರ್ಟಿಕಲ್ 30, ಆರ್ಟಿಕಲ್ 305 ಇವೆಲ್ಲವನ್ನು ಪ್ರತಿ ರಾಜ್ಯಗಳು ಅಳವಡಿಸ್ಕೊಳ್ಳೇಬೇಕು. ಇದು ಸಂವಿಧಾನದ ಹಕ್ಕಿನ ಉಲ್ಲಂಘನೆ ಆಗೋಗುತ್ತೆ. ಅದು ಪಿಣರಾಯಿ ವಿಜಯನ್ಗೂ ಸಹ ಗೊತ್ತು. ಯಾವುದು ಆರ್ಟಿಕಲ್ 29 ಏನು ಹೇಳುತ್ತೆ, ಆರ್ಟಿಕಲ್ 30 ಏನು ಹೇಳುತ್ತೆ ಅಂತ. ಟಿಲ್ ಟುಡೇ ನನ್ನೆಯಿಂದ ಇವತ್ತು ಏನು ಡಿಸ್ಕಷನ್ ಆಗ್ತಾ ಇದೆ, ಇದು 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 ರಾಷ್ಟ್ರದ ಜನ ಹೇಗೆ ನೋಡಬೇಕು ಅನ್ನೋದರ ಒಂದು ಟ್ರಿಕ್ಸು. ಇಲ್ಲಿ ಏನು ಅಂತ ಹೇಳಿದ್ರೆ, ಪಿಣರಾಯಿ ವಿಜಯನ್ ಅವ್ರಿಗೆ ಗೊತ್ತಿದೆ ಕೇಂದ್ರದಲ್ಲಿ ಯಾವ ಕಾಂಗ್ರೆಸ್ನ ನಾಯಕ ಕರ್ನಾಟಕದ ರಾಜಕಾರಣದಲ್ಲಿ ಹಿಡಿತವನ್ನು ಹೊಂದಿದ್ದಾರೆ ವೇಣುಗೋಪಾಲ್ರವರು, ಇವರನ್ನು ಏನಾದರೂ ಮಾಡಿ ಕರ್ನಾಟಕದ ವೋಟ್ ಬ್ಯಾಂಕನ್ನು ನಾನು ಪಡ್ಕೋಬೇಕಾದ್ರೆ ಕರ್ನಾಟಕದ ಮೇಲೆ ಹೇಗೆ ಗದಗ ಪ್ರಹಾರವನ್ನು ನಾನು ಮಾಡಬೇಕು. ಅದಕ್ಕೆ ಒಂದು ಉದಾಹರಣೆ ಗದ ಪ್ರಹಾರ ಮಾಡಾಯಿತು. ದ ಸೆಕೆಂಡ್ ಒನ್ ಈಸ್ ಈಗ ಮಾಡಿರುವಂಥ ಭಾಷಾ ನೀತಿ ಮತ್ತು ಶಿಕ್ಷಣದ ಮೇಲಿನ ಗದ ಪ್ರಹಾರ. ಮೂರನೇದು ಇನ್ನೂ ಇದೆ, ಯಾವುದು ಪಿಣರಾಯಿ ವಿಜಯನ್ದು ಮೂರನೇದು ಇದೆ. ಸ್ಟಿಲ್ ವೇಟ್ ಬಿ ವಿತ್ ಅಸ್ ಅಪ್ ಟು ಎಲೆಕ್ಷನ್. ಯಾಕೆ ಅಂತ ಹೇಳಿದ್ರೆ, ಇವತ್ತು ಎಲ್ಲದಕ್ಕೂ ನೀವೇ ಹೇಳಿದ್ರಿ, ಮೂಗ್ ತುರ್ಸ್ತಿರ್ತಕ್ಕಂಥ ಕಾಂಗ್ರೆಸ್ಸಿನ ಮಹಾನ್ ನಾಯಕರು ಇವತ್ತು ಮಾತನಾಡ್ತಲ್ಲ. ಇದುವರೆಗೂ ಓಡೋಡ್ ಬಂದಿದ್ರು, ಡಿ ಕೆ ಶಿವಕುಮಾರ್ ಅವರು ಓಡ್ ಬಂದಿದ್ರು, ಯಾಕೆ ಮಾತಾಡ್ಲಿಲ್ಲ? ಡಿ ಕೆ ಶಿವಕುಮಾರ್ ಮಿನಿಸ್ಟರ್ ಇದ್ದೀರಿ, ನಿಮ್ ಕೈಯಿಂದ ಏನಾಗುತ್ತೆ ಮಾಡಕ್ಕೆ ಅದನ್ನ ಮಾಡಿ. ನೋಡಿ, ಅವ್ರು ನಿಮ್ ಮೇಲೆ, ನೀವು ಅವ್ರ ಮೇಲೆ ಇಷ್ಟರಲ್ಲೇ ನಮ್ದು ಸರ್ಕಾರ ಇದೆಯಾ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿಲ್ಲ, ಸೆಂಟ್ರಲ್ ನೀವು ಅಧಿಕಾರದಲ್ಲಿ ಆರ್ಟಿಕಲ್ 29, 30 ಸೆಂಟ್ರಲ್ ಗವರ್ಮೆಂಟ್ ಗೊತ್ತಿಲ್ವಾ ಸ್ಟೇಟ್ ಅವ್ರಿಗೆಲ್ಲರಿಗೂ? ಅದೇ ಅವ್ರು ನಿಮ್ಮನ್ನ ನೋಡ್ಕೊಂಡು ಏನೋ ಮಾಡ್ಬಿಡ್ತಾರೆ, ಇವ್ರು ನಮ್ಮನ್ನು ಉದ್ಧಾರ ಅಂತ ನಾವುಗಳಷ್ಟೇ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡಿ, ಕೇರಳದವರು ಅವ್ರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ತಿಂದ ತಟ್ಟೆಗೆ ಅದೇನೋ ಮಾಡೋದ್ರಂತ. ಹಂಗೆ ಅಲ್ಲಿ ಪ್ರವಾಹ ಆಗ್ಲಿ, ಕೊಚ್ಚೋಗ್ಲಿ, ಜನ ಸಾಯ್ಲಿ, ನಮ್ಮ ಕಡೆಯಿಂದ ಹಣ ಹೋಗ್ಬೇಕು. ಅದೇ ಹೇಳ್ತಾರಲ್ಲ ಕಾಂಗ್ರೆಸ್ ಮಿನಿಸ್ಟ್ರು, ಅಲ್ಲಿ ಆನೆ ತುಳಿದು ಸತ್ತಿದ್ದಕ್ಕೆ ಆನೆ ನಮ್ಮೂರಿಂದ ಒಂದು ನಾವು ಹಣ ಕೊಡ್ಬೇಕಂತೆ. ಅವರಲ್ಲಿ ಕೋಪಗೊಳ್ತಾರೆ ಅಂತ ನಮ್ಮೂರಿನಲ್ಲಿ ಏನೋ ಅಕ್ರಮವಾಗಿ ಮನೆ ಕಟ್ಟಿರೋರ್ನ ಒಡೆದು ಹಾಕಿದ್ರೆ ನಾವು ದುಡ್ಡು ಕೊಡ್ಬೇಕಂತೆ. ಇಷ್ಟೆಲ್ಲ ಒಂದ್ ರೀತಿ ATM ರೀತಿಯಲ್ಲಿ ಕೇರಳದವ್ರು ನಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ. ವೇಣುಗೋಪಾಲ್ ಅವರು ಎಲ್ಲದಕ್ಕೂ ಮೂಗು ತೂರಿಸ್ತಾರೆ, ಕೇರಳದ MP. ಈ ವಿಚಾರ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನೋಡಿ, UDF ಇದ್ದಾಗ ಕನ್ನಡ ಕಲ್ತ್ಕೋಬೇಕು ಅಂತ ಹೋಗೋ ಮಕ್ಕಳಿಗೆ ಕನ್ನಡ ಟೀಚರ್ ಬದಲಾಗಿ ಮಲಯಾಳಂ ಟೀಚರ್ನ ಕನ್ನಡ ಪಾಠ ಮಾಡಕ್ ಹಾಕ್ತಾರಂತೆ. ಈಗ ನೋಡಿದ್ರೆ ಕನ್ನಡ ನೀವು ತಗೊಳಂಗೆ ಇಲ್ಲ, ಮಲಯಾಳಂ ಅಂತ ಇದ್ದಾರೆ. ಇನ್ನು ಯಾವ ಹಂತಕ್ಕೆ ಹೋಗಿ ನಿಂತ್ಕೋಬೇಕು? ಆ್ಯಂಡ್ ಇದರಲ್ಲಿ ರಾಜ್ಯ ಕಾಂಗ್ರೆಸ್ನ ಪಾತ್ರ ಎಷ್ಟಿದೆಯೋ, BJP JDS ಪಾತ್ರವೂ ಅಷ್ಟೇ ಇದೆ. ನೀವೆಲ್ಲ ಒಟ್ಟಾಗಿ ಹೋಗಿ ನಿಂತ್ಕೊಂಡು ನಾಡು ನುಡಿಯನ್ನು ನಿಂತ್ಕೊಂಡ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಹಿಂಗೆ ಕಚ್ಚಾಡ್ಕೊಳ್ತಾರೆ, ಅವ್ರ ಪಾಡಿಗೆ ಅವ್ರು ಬೇಳೆ ಬೇಯಿಸ್ಕೊಳ್ತಾರೆ. ಮೂರನೇದು, ಕನ್ನಡ ಪರ ಹೋರಾಟಗಾರರು ಬರೀ ಬೆಂಗಳೂರು ಬಗ್ಗೆ ಗಮನ ಹರಿಸ್ಬೇಡಿ. ಕನ್ನಡ ಅಂತ ಬಂದಾಗ ರಾಜ್ಯದ ಮೂಲೆ ಮೂಲೆಯೂ ಕೂಡ ನಿಮ್ಮ ಭಾಷೆಯೇ, ನಮ್ಮ ಭಾಷೆಯೇ. ಒಕ್ಕೊರಲಿಂದ ಹೋರಾಡಿ. ನೀವೇ ಅಲ್ಲ ಇದೊಂಥರ ಕಪ್ಪೆಗಳನ್ನ ತಕಡಿಗೆ ಹಾಕ್ದಂಗೆ ಆ ಕಡೆ ಈ ಕಡೆ ನೆಗ್ದಾಡ್ಬೇಡಿ. ಇದರ ನಡುವೆ ನಮ್ಗಳ ಪರಿಸ್ಥಿತಿ ಏನು? ನಾಡು ನುಡಿ ಉಳಿಸ್ಕೋಬೇಕು ಅಂತ ಹೋರಾಟವನ್ನು ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.